ಬಡವರಿಗೆ ನಿರ್ಮಿಸಿದ ಮನೆಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಹಸ್ತಾಂತರವಾಗದ ಮನೆಗಳ ಗಾಜು ಪುಡಿ ಪುಡಿಯಾಗಿದೆ. ಸಂಜೆ ಆದ್ರೆ ಈ ಮನೆಗಳು ಮದ್ಯಪಾನಿಗಳ ಅಡ್ಡ. ಕೆಎಸ್ಟಿಬಿ ಮನೆಗಳ ದುಸ್ಥಿತಿ ಇದು. ಬಡವರ ಮನೆ ಕನಸಿಗೆ ಸರ್ಕಾರದ ವಿಳಂಬದ ಹೊಡೆತ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಡ ಕುಟುಂಬಗಳು ಈ ಮನೆಗಳಿಗಾಗಿ ಕಾಯ್ತಾ ಇದೆ. ಫಲಾನುಭವಿಗಳಿಗೆ ಮನೆ ಇನ್ನೂ ಹಸ್ತಾಂತರವಾಗಿಲ್ಲ. ಫಲಾನುಭವಿಗಳಿಗೆ ಮನೆ ಯಾವಾಗ ಹಸ್ತಾಂತರಿಸಲಾಗುತ್ತೆ ಅಂತ ಸಾರ್ವಜನಿಕರೇ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಖಾಲಿ ಮನೆಗಳು ದುಷ್ಕರ್ಮಿಗಳ ತಾಣವಾಗಿವೆ. ರಬಕವಿ ಕೆಎಸ್ಟಿಬಿ ಮನೆಗಳ ಅವ್ಯವಸ್ಥೆ ಬಟಾಬಯಲಾಗಿದೆ. ಹೌದು ವೀಕ್ಷಕರೇ, ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿರುವ ಕೆಎಸ್ಟಿಬಿ ಮನೆಗಳ ಅವಾಂತರವಿದು. ಬಡವರಿಗೆ ವಿತರಿಸಬೇಕಾದಂತಹ ಮನೆಗಳು ಈಗಾಗಲೇ ಸಿದ್ಧವಾಗಿ ಹಲವು ತಿಂಗಳುಗಳು ಕಳೆದರೂ ಇನ್ನು ಬಡ ಫಲಾನುಭವಿಗಳಿಗೆ ಹಸ್ತಾಂತರವಾಗಿಲ್ಲ. ಸರ್ಕಾರದ ವಿಳಂಬದಿಂದಾಗಿ ಮನೆಗಳು ಬಳಕೆಯಾಗದೆ ಬೇಕೋ ಎನ್ನುತ್ತಿವೆ. ಇದು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ರಬಕವಿ ನಗರದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸಲಾಗಿರುವಂತಹ ಮನೆಗಳು ಬಡ ಫಲಾನುಭವಿಗಳಿಗೆ ಇನ್ನೂ ನೀಡದ ಕಾರಣ ಕೆಲವು ದುಷ್ಕರ್ಮಿಗಳು ಇವುಗಳನ್ನ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ಬಳಸ್ತಾ ಇದ್ದಾರೆ. ಸಂಜೆ ವೇಳೆ ಕೆಲವರು ಇಲ್ಲಿ ಮದ್ಯಪಾನ ಮಾಡೋದು, ಮನೆಗಳ ಬಾಗಿಲು, ಕಿಟಕಿ ಹಾಗೂ ಗಾಜುಗಳನ್ನು ಹಾನಿಗೊಳಿಸಿರುವಂತಹ ಘಟನೆ ಸ್ಥಳೀಯರಲ್ಲಿ ತೀವ್ರ ಆತಂಕಕ್ಕೆ, ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಪರಿಸ್ಥಿತಿಗೆ ಸರ್ಕಾರದ ವಿಳಂಬವೇ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಮನೆಗಳನ್ನ ಬಡ ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ರೆ ಎಂತಹ ಘಟನೆಗಳು, ದುರ್ಘಟನೆಗಳು ನಡೀತಾ ಇರಲಿಲ್ಲ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಕೆಲವೊಂದು ಬಡ ಕುಟುಂಬಗಳು ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ತುಂಬಿ ಸ್ವಂತ ಮನೆಯಲ್ಲಿರುವಂತಹ ಕನಸು ಕಂಡು ಬ್ಯಾಂಕ್ನಲ್ಲಿ ಈಗಾಗಲೇ ಸಾಲ ತೆಗೆದುಕೊಂಡಿದ್ದಾರೆ. ಸಾಲಕ್ಕೆ ಬಡ್ಡಿ ಕಟ್ಟದೆ ಪರದಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಅರ್ಥವಾಗ್ತಾ ಇಲ್ಲ. ಯಾಕೆ ಈ ಮನೆಗಳ ಹಸ್ತಾಂತರಕ್ಕೆ ವಿಳಂಬವಾಗಿರುವಂತಹ ಕಾರಣವಾದ್ರೂ ಏನು? ಬಡವರಿಗೆ ಮನೆಗಳನ್ನ ಯಾವಾಗ ನೀಡಲಾಗುತ್ತೆ ಸ್ವಾಮಿ? ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಸರ್ಕಾರ ಇದಕ್ಕೆ ಸ್ಪಷ್ಟ ಉತ್ತರವನ್ನ ಕೊಡಬೇಕು ಅಂತ ಅಲ್ಲಿಯ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.